ಆಧ್ಯಾತ್ಮ ಚಿಂತನೆಯಿಂದ ಮನಸ್ಸು ಶುದ್ಧ. ಆಧ್ಯಾತ್ಮ ಚಿಂತನೆಯಿಂದ ಮನಸ್ಸು ಶುದ್ಧವಾಗುತ್ತದೆ. ನಮ್ಮ ಜೀವನ ಸಾರ್ಥಕವಾಗಬೇಕಾದ್ರೆ ಪ್ರತಿಯೊಬ್ಬರೂ ಸಾಮರಸ್ಯದಿಂದ ವಿಶ್ವ ಕುಟುಂಬಿಯಾಗಿ ಬದುಕಬೇಕು ಅಂತ ಮುರುಗೋಡ ಮಹಾಂತ ದೂರದುಂಡೇಶ್ವರ ಮಠದ ನೀಲಕಂಠ ಮಹಾಸ್ವಾಮೀಜಿ ಹೇಳಿದರು. ಬಂದಿದ್ರು ಅಲ್ರಿ ಅಜ್ಜವರ ಉಪ್ಪಿಟ್ಟು ತಿನ್ನಾಕ ಮಂದಿ ನಮ್ಮ ಅವುಗಳು ಎದ್ದು ಹೋಗ್ಯಾರ, ಮತ್ತು ಹಂಗ ಉಂಡು ಮನೆ ಕಡೆ ಹೋದ್ರೆ ಹೆಂಗ್ರಿ ಅಜ್ಜಾರ ಅನ್ನಕತ್ತಿದೆ. ಹಳ್ಳಿಕಟ್ಟೆ ಅಜ್ಜಾರ ಬಹಳ ಪ್ರೀತಿಯಿಂದ ಹೇಳಿದ್ರು, ಉಪ್ಪಿಟ್ಟು ತಿಂದು ಪ್ರಸಾದ ಮಾಡಿ ಬರ್ತಾರ. ಬಹಳ ಪ್ರೀತಿಯಿಂದ ಹೇಳ್ತೀನಿ, ಹುಣಸಿಕಟ್ಟಿ ಗ್ರಾಮದ ಸದ್ಭಕ್ತರಿಗಿರುವಂತ ಪ್ರವಚನದ ಸಂಸ್ಕಾರ ಬೇರೆ ಯಾವ ಊರೊಳಗೂ ಕೂಡ ಇಲ್ಲ. 12 ತನ ಆದರೂ ಪರವಾಗಿಲ್ಲ ಜನ ಅವರು ಕುಂದಿರ್ತಾರ್ರಿ ಅಂತ ಅಜ್ಜಾರು ಹೇಳಕತ್ತಿದ್ರು. ಕಾರಣ ಏನು ಅಂತಂದ್ರ ಇಲ್ಲಿ ಮಹಾತ್ಮರು ಶರಣರು ಹಾಕಿ ಕೊಟ್ಟಿರುವಂತ ಮಾರ್ಗ. 5 ನಿಮಿಷದೊಳಗ ನನ್ನ ಪ್ರಾಸ್ತಾವಿಕ ನುಡಿಗಳನ್ನ ವಿರಾಮಗೊಳಿಸ್ತೇನೆ. ಏನು ಅಂತಂದ್ರ ದಯವಿಟ್ಟು ಅಲ್ಲಿ ಹಿಂದೆ ನಿಂತ್ಕೊಂಡಿರೋರಾಗಿರ್ಬಹುದು, ಇಲ್ಲಿ ವೇದಿಕೆ ಬಲಭಾಗದಲ್ಲಿ ದಯವಿಟ್ಟು ವೇದಿಕೆ ಮುಂದೆ ಬಂದು ತಾವು ಕುಳಿತುಕೊಳ್ಬೇಕು. ಇವತ್ತು ಶ್ರೀಮಠದಿಂದ ಕಾರ್ಯಕ್ರಮ ಇಲ್ಲಿ ಪ್ರಾರಂಭವಾಗಿದೆ. ಊರಿನ ಆರಂಭದಿಂದ ನಾವು ಆರಂಭದೊಳಗೆ ನಮ್ಮ ತಾಯಿಯಂದರ ಆರತಿಯನ್ನ ಕುಂಭವನ್ನು ತೆಗೆದುಕೊಂಡು ಊರಿನ ಮಣಿ ಅಂಗಳದೊಳಗೆ ಎಲ್ಲವೂ ಕೂಡ ರಂಗೋಲಿ ಹಾಕಿದ್ರಿ, ಹೌದಿಲ್ಲಮ್ಮ? ಯಾವತ್ತು ಹರಗುರು ಚರಮತಿಗಳಲ್ಲಿ ಅನಂತ ಶರಣಾರ್ಥಿಗಳನ್ನು ಹೇಳಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಭಾಗದ ಯಾವತ್ತು ಗಣ್ಯಮಾನ್ಯ ಹಿರಿಯರೇ, ಭಕ್ತಿವಂತರಾಗಿರ್ತಕ್ಕಂಥ ಯಾವತ್ತು ಹಿರಿಯರೇ, ಭಕ್ತಿವಂತರಾಗಿರ್ತಕ್ಕಂಥ ಯಾವತ್ತು ತಾಯಂದಿರೇ, ನಾನು ಸದ್ಭಕ್ತರೇ, ನಿಮ್ಮೆಲ್ಲರಿಗೆ ಶರಣಾರ್ಥಿಗಳು. ಈ ಶರಣಾರ್ಥಿ ಶಬ್ದ ಎಲ್ಲಿಂದ ಬಂದೈತೆ ಅಂದ್ರೆ ಬಸವಣ್ಣವರ ಕಾಲದಿಂದ ಬಂದೈತೆ. ಈಗೊಂದು ಸ್ವಲ್ಪ ಹೆಚ್ಚಾಗಿತ್ತು ಅಷ್ಟೇ. ಯಾಕಂದರೆ ನಾವೆಲ್ಲ ಸ್ವಾಮಿಗಳು ಅಂತೇವೆ. ಒಬ್ಬೊಬ್ಬರು ಭಕ್ತರು ಅಂತಾರೆ, ಅದರ ಶರಣಾರ್ಥಿ ಅಂದ್ರೆ ಏನ್ರಿ ಅಂತ ಕೇಳ್ತಾರೆ. ಮೊದಲು ನಾವೆಲ್ಲ ನಮಸ್ಕಾರ ಜಯಮಂಗಲ ಅಂತ ಹೇಳ್ತಿದ್ದೆವು. ಈಗ ಯಾಕೆ ಪದ ಬಂದೈತೆ ಅಂದ್ಕೊಂಡು ಎಲ್ಲ ಹೇಳ್ತಾರೆ. ಸ್ವಲ್ಪ ಬದಲಾವಣೆ ಪ್ರಮೋಷನ್ ಕ್ರಮದಲ್ಲಿ ಸಾನ್ನಿಧ್ಯವನ್ನು ಕರುಣಿಸಿರ್ತಕ್ಕಂಥ ಯುವ ಸ್ವಾಮೀಜಿಗಳ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ನಾಗುನೂರಿನ ಅಪ್ಪಂಗಳವರ ಪವಿತ್ರ ಶ್ರೀಚರಣಕ್ಕೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಕರಾಗಿ ಸಾಕಷ್ಟು ವಿಷಯಗಳಿಗೆ ಸ್ಪಂದಿಸಿ ಈ ಕಾರ್ಯಕ್ರಮದ ರೂಪರೇಷವನ್ನು ಹಾಕಿಕೊಟ್ಟಿರ್ತಕ್ಕಂಥ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಮಡಿವಾಳ ರಾಜಯೋಗೀಂದ್ರ ಮಹಾಸ್ವಾಮಿಗಳು ಕಿತ್ತೂರು ಕಲ್ಮಠದ ಪೂಜ್ಯರ ಪವಿತ್ರ ಶ್ರೀಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಅದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾನ್ನಿಧ್ಯವನ್ನು ಕರುಣಿಸಿ ನಮಗೆಲ್ಲರಿಗೂ ಕೂಡ ಆಶೀರ್ವಾದವನ್ನು ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಹನಬರಟ್ಟಿಯ ಪರಮ ಪೂಜ್ಯರ ಪವಿತ್ರ ಶ್ರೀಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿಯ ರುದ್ರಸ್ವಾಮಿ ಹಳೆ ಮಠದಲ್ಲಿ ನಡೆಯುತ್ತಿರುವ ಹುಣಸಿಕಟ್ಟಿ ಸಂಭ್ರಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೆಟ್ಟ ಯೋಚನೆ ಮಾಡುವುದರಿಂದ ಮನಸ್ಸು ಕಲುಷಿತವಾಗಿ ಚಿಂತೆಯುಂಟು ಮಾಡುತ್ತೆ. ನಮ್ಮ ತಾರಿಹಾಳದ ಪೂಜ್ಯರು ಹೇಳಿದ ಹಾಗೆ ನಾವೆಷ್ಟೊತ್ತಿನವರೆಗೂ ಪ್ರವಚನವನ್ನು ಮಾಡಿದರೂ ಕೂಡ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಕೇಳುವಂತಹ ಜನ ಎಲ್ಲಾದರೂ ಇದ್ದರೆ ಅದು ಹುಣಸಿಕಟ್ಟಿ ಗ್ರಾಮದಲ್ಲಿ ಅನ್ನೋದನ್ನು ನಾವು ಹಲವಾರು ಸಾರಿ ನೋಡಿದ್ದೇವೆ. ಅಂಥದ್ದೇ ಒಂದು ಭಕ್ತಿ ಶ್ರದ್ಧೆಗಳ ಕಾರ್ಯಕ್ರಮ ಈ ವೇದಿಕೆಯ ಮೇಲೆ ನಡೀತಾ ಇದೆ. ಇನ್ನೂ ಹಲವಾರು ಪೂಜ್ಯರು ಇಲ್ಲಿ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ. ವಿಶೇಷವಾಗಿ ಗುರುಗಳು ನಮ್ಮ ಜೀವನದಲ್ಲಿ ಒಂದು ಆದರ್ಶವಾದ ಪಥವನ್ನು ನೀಡುವುದರ ಮುಖಾಂತರ, ಮಾರ್ಗದರ್ಶನವನ್ನು ನೀಡುವುದರ ಮುಖಾಂತರ ಮಹಾತ್ಮರ ಪವಾಡ ಪುರುಷರ ಅಮೃತವಾಣಿ ಹಾಗೂ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜೀವನ ಪಾವನ ಆಗುತ್ತೆ ಅಂದರು. ಗ್ರಾಮದ ಶಿಕ್ಷಕರನ್ನು ಶ್ರೀಗಳು ಸನ್ಮಾನಿಸಿದರು. ಧಾರವಾಡದ ವಿಶ್ವೇಶ್ವರಿ ಬಸಲಿಂಗಯ್ಯ ಹಿರೇಮಠ್ ಜಾನಪದ ಸಂಶೋಧನಾ ಕೇಂದ್ರದ ತಂಡದಿಂದ ಜಾನಪದ ಸಂಗೀತ ಹಾಗೂ ಸ್ತ್ರೀಶಕ್ತಿ ಮೈತ್ರಿಯವರಿಂದ ಭರತನಾಟ್ಯ ನೃತ್ಯ ಕಾರ್ಯಕ್ರಮಗಳು ನಡೆದವು. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಹಾಲ ತೊರೆಗೆ ಬೆಲ್ಲದ ಕೆಸರು, ಹಾಲ ತೊರೆಗೆ ಬೆಲ್ಲದ ಕೆಸರು,
ಹೆಸರು ಸಕ್ಕರೆಯ ಮಳಲು. ಬಿಳಿಕಿ ಔರ್ಹೊಳ್ಳಿ ಮತ್ತು ರುದ್ರಸ್ವಾಮಿಗಳ ಹಳೆ ಮಠದ ಈಗಿನ ಪೀಠಾಧಿಪತಿ ಶ್ರೀ ಚೆನ್ನಬಸವ ದೇವರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಜರುಗಿದವು. ಕಿತ್ತೂರು ಕಲ್ಮಠದ ಮಡಿವಾಳ ರಾಜಯೋಗೀಂದ್ರ ಮಹಾಸ್ವಾಮೀಜಿ, ನಾಗನೂರು ರುದ್ರಾಕ್ಷಿ ಮಠದ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮೀಜಿ, ದೇವರ ಸೀಗೆಹಳ್ಳಿ ಮಡಿವಾಳೇಶ್ವರ ಮಠದ ಮಡಿವಾಳೇಶ್ವರ ಮಹಾಸ್ವಾಮೀಜಿ, ಮಲ್ಲಾಪುರ ಗಾಳೇಶ್ವರ ಮಠದ ಚಿದಾನಂದ ಮಹಾಸ್ವಾಮೀಜಿ, ದೇಗುಲಹಳ್ಳಿಯ ಮಡಿವಾಳೇಶ್ವರ ಮಠದ ವೀರೇಶ್ವರ ಮಹಾಸ್ವಾಮೀಜಿ, ನಿಚ್ಚಣಕಿ ಪಂಚಾಕ್ಷರಿ ಮಹಾಸ್ವಾಮೀಜಿ, ಹಳಿಯಾಳ ಶಾಸಕ ಆರ್.ವಿ. ದೇಶಪಾಂಡೆ, ಮಾಜಿ ಶಾಸಕ ಮಹಾಂತೇಶ್ ದೊಡ್ಗೌಡ್ರು, ಸಿ.ಎಸ್. ಮೋಕಾಶಿ, ಶಂಕರ ಹೋಳಿ ಸೇರಿದಂತೆ ಇನ್ನಿತರರು ಇದ್ದರು. ಯುವ ಸ್ನೇಹಿತರೆ, ಭಕ್ತಾದಿಗಳೇ, ಪತ್ರಕರ್ತ ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಅಭಿಮಾನದಿಂದ ಭಾಗವಹಿಸಿದ್ದೇನೆ. ಕಳೆದ 5 ದಶಕದ ನನ್ನ ರಾಜಕೀಯ ಜೀವನದಲ್ಲಿ ಕಿತ್ತೂರು ತಾಲೂಕು ಅಂದರೆ ಕಿತ್ತೂರು ಕ್ಷೇತ್ರ ಜೊತೆ ನನ್ನ ಭಾಳ ಆತ್ಮೀಯವಾದ ಸಂಬಂಧವಿದೆ. ಇಲ್ಲಿಯ ಜನರು ಬಹಳ ಸಜ್ಜನರು, ಸರಳರು ಮತ್ತು ಮಾತಿಗೆ ಮಾತು ಕೊಟ್ಟು ಗೌರವ ಕೊಡುವ ಜನ. ಇವತ್ತಿಂದ 6ನೇ ತಾರೀಕು ತನಕ ಇಲ್ಲಿ ಹಲವಾರು ಸಾಂಸ್ಕೃತಿಕ ಕ್ರೀಡಾ ಕಾರ್ಯಕ್ರಮಗಳು ನಡೀತಾ ಇವೆ. ಜೂನ್ 3ರಂದು ಸಂಜೆ ಮಹಿಳಾ ಸಮಾವೇಶ ನಡೆಯಲಿದ್ದು, ನಂತರ ಪ್ರಕಾಶ ಮಲ್ಲಿಗವಾಡ ತಂಡದಿಂದ ಜಾನಪದ ಕಾರ್ಯಕ್ರಮಗಳು ನಡೆಯಲಿವೆ. ದೂರದಿಂದ ಬಂದಿನಿ, ಈಗ ಕರೀತಾರ ಆಗ ಕರೀತಾರ ಅಂತ ಕುಂತಿದ್ದೆ ನಾನೇನು. ಮತ್ತು ನೀವು ಈಗ ಮುಗಿಸ್ತಾರ ಆಗ ಮುಗಿಸ್ತಾರ ಅಂತ ಕುಂತೀರಂತೀನಿ. ಹಂಗೇನು ಕೊಡಂಗಿಲ್ಲ, ನೀವು ಕುಂತರೂ ನಾವು ಮುಗಿಸಂಗಿಲ್ಲ, ಅದು ಲೆಕ್ಕ ಬೇರೆ. ನಾನು ಕೇಳ್ತಾ ಇದ್ದೆ, ಅಪ್ಪವ್ರಿಗೆ ಹೇಳ್ತಿದ್ರು ಏನಂತ, ಇಂದಿನ ದಿವಸ ಈ ಹುಣಸಿಕಟ್ಟಿ ಗ್ರಾಮದೊಳಗೆ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಇತಿಹಾಸದ ಸುವರ್ಣ ಅಕ್ಷರದೊಳಗೆ ಬರೆದಿಡುವಂಥ ಗಳಿಗೆ ಯಾವುದು ಅಂದ್ರೆ, ನೀವೇನಿವತ್ತು 2ನೇ ತಾರೀಕು ಈ ಸನ್ನಿಧಾನದೊಳಗೆ ಸೇರಿದ್ರಲ್ಲ, ಇದು ಎದರೊಳಗೆ ಬರೆದಿಡ್ತಾರ ಅಂದ್ರೆ ಸುವರ್ಣ ಅಕ್ಷರದೊಳಗೆ ಬರೆದಿಡುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮ. ದಯಮಾಡಿ ತಾಯಂದಿರು ಬಹಳ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು. ನಾಡಿನ ಎಲ್ಲ ಮಹಾತ್ಮರನ್ನ ಒಂದೇ ವೇದಿಕೆಗೆ ನೋಡುವಂಥ ಅವಕಾಶ ಇವತ್ತು ನಮ್ಮದಾಗಿದೆ. ನಿಚ್ಚಣಿಕೆಯ ಪರಮ ಪೂಜ್ಯ ಹನಬರಟ್ಟಿಯ ಪರಮ ಪೂಜ್ಯರಿಗೆ ಇದೀಗ ಚನ್ನಬಸವ ದೇವರು ಗೌರವ ಸಮರ್ಪಣೆಯನ್ನು ನೆರವೇರಿಸ್ತಾ ಇದ್ದಾರೆ. ನಿಚ್ಚಣಿಕೆಯ ಶ್ರೀ ಮಡಿವಾಳೇಶ್ವರ ಮಠದ ಪರಮ ಪೂಜ್ಯ ಪಂಚಾಕ್ಷರಿ ಮಹಾಸ್ವಾಮಿಗಳಿಗೆ ಇದೀಗ ಗೌರವ ಸಮರ್ಪಣೆ ನೆರವೇರ್ತಾ ಇದೆ. ನಡೆದರೆ ಗಮನ ಇಲ್ಲ ಅಂತ ಅಭೂತಪೂರ್ವವಾಗಿರ್ತಕ್ಕಂಥ ವ್ಯಕ್ತಿ ಯಾರಾದರಾಗಿದ್ದರೆ ಅವನೇ ಶೂನ್ಯ ಪೀಠದ ಮೊದಲನೆಯ ಚಕ್ರವರ್ತಿ ಅಲ್ಲಮ ಪ್ರಭುದೇವರು. ಆ ಅಲ್ಲಮ ಪ್ರಭುದೇವರಿಂದ ಪ್ರಾರಂಭವಾಗಿರ್ತಕ್ಕಂಥ ಶೂನ್ಯ ಪೀಠ 2ನೇದವರಾಗಿ ಬರ್ತಿದ್ದಾರೆ ಚನ್ನಬಸವಣ್ಣವರು. 3ನೇದಾಗಿರ್ತಕ್ಕಂಥವ್ರು ಬರ್ತಿದ್ದಾರೆ ಸಿದ್ದರಾಮ ಶಿವಯೋಗಿಗಳವರು. 4ನೇದವರಾಗಿ ಬರ್ತಿದ್ದಾರೆ ರುದ್ರಮಣಿ ಶಿವಯೋಗಿಗಳವರು. ಸ್ವಲ್ಪ ಬೇಗ ಅರ್ಥ ಇರಬೇಕು. ಏನು ನಾವು